ನಿಮ್ಮನ್ನೆಲ್ಲ ವಿಡಿಯೋ ಮಾಡಿದೆ ತುಂಬ ಸತಾಯಿಸಿದ್ಕೆ ಸಾರಿ. ಯಾಕಂದರೆ ನಂದು ಸ್ವಲ್ಪ ರೀಸನ್ ಇತ್ತು ವಿಡಿಯೋ ಮಾಡದೇ ಇರೋದಕ್ಕೆ. ನಾವು ಸ್ವಲ್ಪ ಮನೆಯೆಲ್ಲ ಚೇಂಜ್ ಮಾಡಬೇಕಿತ್ತು. ಬೆಂಗಳೂರಿಗೆ ಬಂದಿದ್ದೀವಿ ಇವಾಗ. ಕೆಲಸನೂ ಸಿಕ್ಕಿದೆ. ನಾಳೆ ನಾಳಿದ್ರಿಂದ ಕೆಲಸಕ್ಕೂ ಹೋಗಬೇಕು. ಸಂಜೆ ಹೊತ್ತು ವಿಡಿಯೋ ಮಾಡ್ಕೊಳ್ಳೋಕೆ ಇವಾಗ ಫ್ರೀ ಆಯಿತು. ಅಲ್ಲಿ ಹಳ್ಳಿಲಿ ಇತ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಇತ್ತು. ಕಷ್ಟ ಅನ್ನೋದಕ್ಕಿಂತ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡವ್ರು ಏನು ಈ ಹುಡುಗನ ವಯಸ್ಸು ಹುಡುಗಿ ವಯಸ್ಸು ಯಾರ ಜೊತೆಗೂ ಮಾತಾಡ್ತಿದ್ದಾರೆ ಹಾಗೆ ಹಿಂಗೆ ಅಂತ ಬರ್ತಿತ್ತು. ಅದಕ್ಕೆ ಇವಾಗ ಫ್ರೀ ಆಗಿದ್ದೀವಿ. ಇನ್ಮೇಲೆ ವಿಡಿಯೋ 2 ಬಂತು ಕಂಪಲ್ಸರಿ ಬಿಡ್ತೀನಿ. ಆದಷ್ಟು ಬಿಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ಭಾಳ. ಯಾಕಂದರೆ ನಾನು ಡ್ಯೂಟಿಗೆ ಹೋಗಬೇಕು. ಡ್ಯೂಟಿಯಿಂದ ಬಂದು ಎಷ್ಟು ಫ್ರೀ ಇರುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಇನ್ಮೇಲೆ. ಸಾರಿ ಇಷ್ಟು ದಿನ ಸತಾಯಿಸಿದ್ಕೆ. 1 ವರ್ಷನೇ ಆಯ್ತಪ್ಪ ನಾನು ವಿಡಿಯೋ ಸರಿಯಾಗಿ ಮಾಡ್ದಂತಿರೋಕ್ಕೆ. ಇನ್ಮೇಲಂತೂ ಕಂಟಿನ್ಯೂಸ್ ಆಗಿ ಬಿಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇನ್ಮೇಲೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಯಾರ್ದೂ ಏನು ಟೆನ್ಷನ್ ಇಲ್ಲ. ಇವಾಗ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು. ಮತ್ತು ನಾನು ಡ್ಯೂಟಿಗೂ ಸೇರ್ಕೊಂಡಿದ್ದೀನಿ, ಆರಾಮಾಗಿ ಹೋಗ್ಬೋದು. ಇನ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇರಿ ಬಾರೇಲಿ ಒಂಚೂರು ಹೊರಕ. ನಿನ್ನ ಜೊತೆಗೆ ನೀನು ಕೂಟ ಮಾತಾಡಬೇಕು. ಬಾಯಲ್ಲಿ ಒಂಚೂರು ಹೊರಕ. ಇದ್ಯಾಕೆ ಕೆಲಸ್ಬೇಕಯ್ಯ ಹಿಂಗ ಮಗ ಹಿಂಗೆ ಮಾಡ್ಕೊ ಬಂದಿ ಅಡ್ಡಿ ತಕ? ಏನಾಯ್ತು ನಿನ್ಗೆ? ಬಾರೇಲಿ ಇರಿ ಅಂತ ಕೂಗ್ತಿಲ್ಲ, ಯಾಕೆ ಏನಾಯ್ತು ನಿನ್ಗೆ? ಲೇ ಏನು ಮಾಡನೆ, ನನ್ಗೆ ಒಂದು ಅನುಮಾನ ಬಂದೈತಿ. ಯಾಕಾಗೆ ಮಾತಾಡುತ್ತೆ ಕಮ್ಮಿ ಅಟ್ಟಿ ತಕ್ಕ ಬಂದು. ಈಗ ಯಾರ ತಕ್ಕ ಹೇಳುದು ಯಾರ ತಕ್ಕ ಬಿಡುದು ನಿಂಗೂ ಗೊತ್ತೈತಿ. ಇಲ್ಲಿ ಈ ಊರಾಗೆಲ್ಲ ಮಾತಾಡೋಕ್ಕಿಲ್ಲ. ಯಾಕಾಗೆ ಬಂದು ಎಲ್ಲರ ಜೊತೆಗೂ ಮಾತಾಡ್ತೈತೆ ಕಡೆ. ಆದರೆ ಜಯಮ್ಮಂಗ ಮಾತು ಹೋಗದೆ, ಕಾಗೆಗೆ ಮಾತು ಬಂದದೆ. ಜಲ್ಜವಂಗ ಮಾತು ಹೋಗ್ಬಿಡೋದೆ, ಕಾಗೆ ಮಾತು ಬಂದದೆ. ಹೆಂಗ್ ಬತ್ತು ಅನ್ನೋದೇ ಅನುಮಾನ. ಇದ್ರಾಗ ಏನೋ ಮಸ್ಲತ್ ನಡೀತೈತೆ ಕಮ್ಮಿ. ಏನೋ ಕಾಗಿ? ಅದೇ ಅಲ್ಲಿ ಮಾತಾಡ್ತಿತ್ತಲ್ಲ, ನಾನು ನೋಡಿದ್ನಲ್ಲ. ಕಾಗೆ ಮಾತಾಡುತ್ತೆ ಕಣ. ನನಗೂ ಅದೇ ಅನುಮಾನ, ಕಾಗೆಗೆ ಮಾತು ಬಂದದೆ. ಹಂಗಾರೆ ಇದ್ರ ಕೆಮ್ಮತ್ತು ಗುಮ್ಮತ್ತು ಯಾರು ಅದರ ನಂಗಾಯ್ತು. ಏನು ಹಂಗೂ ಅದೇ ಅನುಮಾನ ಕಡೆ. ಇದರಿಂದ ಯಾರ್ದು ಕೈವಾಡ ಅದೇ ಯಾರ್ದು ಅನ್ನೋದು ಗೊತ್ತಾಗೋಲ್ದ. ಹಿಡಿತೀನಿ. ನಾ ಸುಮ್ಕೆ ಬಿಡೋಳಲ್ಲ, ಹಿಡಿತೀನಿ. ಏನು ಈ ಊರಾಗೆಲ್ಲ ನನ್ನ ಬಗ್ಗೆನೇ ಮಾತಾಡ್ತಿರೋ ಆಗಿದ್ದೀರಾ? ನಾನು ಯಾರು ಗೊತ್ತ ತಾನೇ? ಕಾಗೆ ಇದ್ಯಾಕೆ ಲಕ್ಷ್ಮಿ ಆ ಕಾಗೆ ಮುಂದೆ ನಿಂತಿದ್ದೋಳು ಹಿಂಗ ನನ್ನಿಂದ ಓಡ್ ಬಂದ್ಬಿಟ್ಟೆ. ನನಗೂ ಹೆದರಿಕೆ ಆಗಕ್ಕಿಲ್ಲೇನ? ನೀನು ಯಾಕೆ ಹೆಂಗೆ ಓಡೋದೆ? ನೀನು ಮುಂದೆ ನಿಂತಿದ್ದೋಳು. ಆ ಕಾಗೆ ಕಂಡ್ರೆ ಭಯ ಕಮ್ಮಿ, ಅದು ಮಾತಾಡ್ತೈತೆ ಕಮ್ಮಿ. ಕಾಗೆ ನೋಡಮ್ಮಿ ಎಷ್ಟು ಭಯ ಐತೈತಿ. ಸುಮ್ಕೆ ಕುತ್ಕೊಳ್ಳಿರಮ್ಮ. ನನಗೂ ಆ ಕಾಗೆ ಕಂಡ್ರೆ ಭಯ ಜಾಸ್ತಿ. ನನಗಂತೂ ಜೀವ ದಿಕ್ಲು ಬಂದಂಗೆ ಐತೆ. ಅದು ನಮ್ಮ ಮಟ್ಟಿ ತಕ್ಕ ಬಂದು ಹೆಂಗೆ ಮಾತಾಡೋಯ್ತು ಗೊತ್ತೇನ? ಬಂದು ಊಟದ ಬಾಕ್ಸ್ ಕಿತ್ಕೋಯ್ತು. ನಿಮ್ಮ ಮಟ್ಟಿ ಹಾಕುತ್ತಿದ್ದ ಇಡ್ಲಿದ್ದ. ನನಗೇನಾದ್ರು ಗೊತ್ತಾದ್ರೆ ಬಿಟ್ಟರೆ ನಂಗೆ ಅಣ್ಣ ಅಂದ್ಬಿಟ್ಟು ಅವತ್ತು ಹೇಳಿದ್ರೆ ಯಾರು ನಂಬಲ್ರು ಕಮ್ಮಿ. ಇವಾಗ ನೋಡೋದೆ ಹೆಂಗೆ ಮಾತಾಡ್ತೈತಿ. ಮಾತಾಡೋಕಾಯಿ ಕಮ್ಮಿ. ಇದು ಯಾವ್ದಮ್ಮಿ, ಯಾವ ಊರ್ದಮ್ಮಿ ಇದು ಕಾಗೆ? ಕಾಗೆ ನಮ್ಮ ಹತ್ರ ನಕ್ರ ಪತ್ರ ಬೇಡ. ನಾವು ಗೊತ್ತಲ್ಲ ಪುರ್ಸಿ ನಮ್ಮ ಹತ್ರ ಈ ನಕ್ರ ಬೇಡ. ನಾವೇನಿಲ್ಲ ನೋಡು, ಡಿಶುಮ್ ಮಾಡ್ಬಿಡ್ತೀವಿ ನಿನ್ಗೆ. ನೀನ್ ನೋಡ್ರಿ ಏಟ್ ದಪ್ಪ ಇದೀವಿ, ನಾವು ನೋಡು ಏಟ್ ದಪ್ಪ ಇದೀವಿ. ನಿನ್ನ ಸುಮ್ಕೆ ಬಿಡಕ್ಕಿಲ್ಲ, ಕೊಂದು ಬಿಡ್ತೀವಿ. ನನ್ನನ್ನು ಕೊಂದು ಬಿಡ್ತೀವಿ. ನನ್ನನ್ನು ಕೊಂದು ಬಿಡ್ತೀವಿ. ಇರು ನಿಂಗೆ ಐತಿ. ನನ್ನ ಮಗ ಬಿಡು ನನ್ನ ಮಗನ ಹಿಂಗೆಲ್ಲ ಮಾಡ್ಬೇಡ. ಅಯ್ಯಯ್ಯೋ ಲಕ್ಷ್ಮಿ, ನೀನು ಹೇಳ್ದಾಗ ನಂಬ್ತಿದ್ದಿಲ್ಲ ಕಣೆ. ಇದು ಯಾವುದು ದರಿದ್ರಕ್ಕಾಗಿ ಇದಕ್ಕೇನೆ ಬಂದಿರೋದು. ಅಯ್ಯೋ ಭಗವಂತ ಸನಿಮತ್ಪ ನೀನೇ ಕಾಪಾಡಪ್ಪ. ಯವ್ವೋ ನನ್ನ ಮಗ ಇರೋ ನಮ್ಮ ಮಗ ಬಿಡೋ. ಏಯ್ ಚಲ್ಚವ, ಎಲ್ಲೆಲ್ಲಿ ಹುಡ್ಕೋದು ನೀನು? ನಡಿ ಅಟ್ಟಿತಕ. ಇಲ್ಲಾಂದ್ರೆ ನೋಡು ನಿಂಗೆ ರಾತ್ರಿ ಬಿಡ್ಸ್ಬಿಡ್ತೀನಿ. ನಾಟಕ ಮಾಡ್ತೀಯೇನು? ಕಾಯ ಅನ್ಕಂದು ನಿಂತಿರೋದಂತ ನಾಟಕ ಮಾಡಕ್ ಬಂದಿಯೇನ? ನಡಿ ಅಟ್ಟಿತಕ. ಇಲ್ಲಾಂದ್ರೆ ನೋಡು ಕ್ರಾಚರ್ ಬಿಡ್ಸ್ಬಿಡ್ತೀನಿ. ನಡಿ ನೀನ. ಅಯ್ಯೋ ಭಗವಂತ, ಇವನು ಮನಕಾಯಿ ಹೋಗ, ಇವನೇ ಕೊಟ್ಟೋಗ. ಯಾಕೆ ಹಿಂಗೆ ಆಡೋನು? ನನ್ನ ಯಾಕೆ ಹೊಟ್ಟೆ ಒರೆಸ್ಕೊಂಡನು? ನಾನು ಕಾಗೆ ಆಗ್ಯವನಿ. ಒಳಗೆ ಮಾತಾಡ್ಕೊಳ್ಳೋದು ಹೊರಗೆ ಗೊತ್ತಾಗಕ್ಕಿಲ್ಲ. ಹೆಂಗಪ್ಪ ಮಾತಾಡೋದು? ನಾನು ಮಾತಾಡ್ಕೋದ್ರೆ ಕಾಕ ನಂಗೆ ಗೊತ್ತೆ. ಏನು ಮಾತಾಡಲಿ ಏನು ಬಿಡಲಿ? ಇವ ನೋಡಿದ್ರೆ ಬಂದ ನನ್ನ ಮಂತ್ರಾಳದಲ್ಲಿ ಹೆಂಗಪ್ಪ ಹೇಳ್ಕೊಳ್ಳೋದು? ಒಳಗೆ ಹೆಂಗಪ್ಪ ಮಾತಾಡ್ಕೊಳ್ಳೋದು? ಇವ್ರಿಗೆ ಹೆಂಗೆ ಅರ್ಥ ಮಾಡಿಸೋದು? ನನಗೆ ನೋಡಿದ್ರೆ ಏನು ಬರ್ವಲ್ದು ಬರ್ತಾರೋ ತೋರಿಸು ಮಾನಕ. ಇವ ಏನನ್ ಬಿಟ್ಟಾನೆ? ಅಲ್ಲ ಈ ಕಾಗೆ ನೋಡ ಮಾತಾಡ್ಕ ಕಣ್ ಏನ್ ಅಡಿಯತ್ತಕ. ವೈದನ್ ಕಣ್ ಚುಚ್ಚ ಮಡಕೈತಿ ಅಲ್ಲ ಬಿಡು. ಕಣ್ಗೇನು ಹೋಗ್ಬಿಟ್ಟದು, ಚಸ್ಮಾ ಕಳವಂಗ ಆಗ್ಬಿಟ್ಟದು. ಬಿಡು ಕಾಗೆ ಬಿಡು. ಅಯ್ಯೋ ಇದು ಯಾವ್ದೋ ವೈದ್ ಅರಿದ್ರು ಕಾಗೆ. ನಾನೇ ದೇವರು ಅನ್ಕ ಪೂಜಿಸ್ತಿದ್ನಲ್ಲವ್ವ. ಇವ್ರಿಗೆ ಯಾರವ ಮಾಡಿಸ್ತೋನು? ಯವ್ವ ಈ ಊರಾಗ ಮಾಟ ಮಾತ್ರ ಮಾಡ್ಸೋ ಬೋಳಿ ಮಗ ಯಾರು ಮಾಡ್ಸದ್ನು? ಈ ಊರಾಗ ಇನ್ಮ್ಯಾಗ ನನ್ಗೆ ಕಾಳು ಕಟ್ಟಿ ಎಲ್ಲ ನೀವೇ ಕೊಡ್ಬೇಕು. ನನಗೆ ಮಾತು ಬಂದದೆ, ನಾನು ಮಾತನ್ನ ಮಲ್ಲಿ. ನಾನು ಸುಮ್ಮನೆ ಬಿಡಕ್ಕಿಲ್ಲ ಯಾರನವೇ. ನಂಗೆಲ್ಲ ಊಟ ಗೀಟ ಎಲ್ಲ ನೀವೇ
ಇದ್ಯಾವ ಯಾಕೆ ಕೊಟ್ಟೋಕ್ಕಾಗಿಯಪ್ಪ ಬಂದ್ಬಿಟ್ಟು ನಮ್ಮನ್ನ ಹಿಂಗೆ ಕೊಳಿಕತ್ತದಲ್ಲ. ನಾವು ಸನಿಮತ್ವ ಅಂತ ಪೂಜೆ ಮಾಡ್ತೀವಿ, ಈಗಾಗಿ ನೋಡಿದ್ರಿ ಏನಪ್ಪ ಹಿಂಗ. ಅಯ್ಯೋ ಭಗವಂತ, ಇಂತೆಂತೇವಕ್ಕೆ ಎಂತೆಂತೇವಕೋ ಇದು ಬತ್ತ ಇಂತೇವಕ್ಕೆ ಬರೋದಿಲ್ಲೇನ. ರೆಕ್ಕೆ ಪಕ್ಕ ಕಟ್ಟಾಗಿ ಬಿದ್ಕೋಬೇಕು. ನನಗೆ ಎಷ್ಟು ಹೊಟ್ಟೆ ಉರ್ಸ್ಕೊತಾವಪ್ಪ ಇವು. ಏನಪ್ಪ ಬಂದಿರೋದು ಇವಕ್ಕ. ನನ್ನ ಮಗನ ಕಣ್ ಚುಚ್ಚು ಹೋಯ್ತಲ್ಲಪ್ಪ. ನನ್ನ ಮಗ ಹೆಂಗೆ ನೋಡೋಣಪ್ಪ ಇನ್ಮ್ಯಾಗ. ಚಸ್ಮಾ ಹಾಕಿಸ್ಬೇಕಲ್ಲಪ್ಪ ನನ್ನ ಮಗಂಗ. ಅಯ್ಯೋ ಭಗವಂತ. ಓಹೋ ಹೋ ಹೋ ಬುರುಡೆ ಸ್ವಾಮಿ ಜಲ್ಜವ. ಇದ್ರಾಗ ಅವಳ ಭಾಷೆ ಕಾಗೆ ಭಾಷೆ ಬರ್ತದೆ ಅಂದ್ರೆ ನೀನೇ ಏನೋ ಮಾಡಿ ನನಗೆ ಗೊತ್ತೈತಿ. ನೀನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಕಣೆ. ಯಾ ಬುರುಡೆ ಸ್ವಾಮಿ, ನಿನ್ ಬುರುಡೆ ಅಜ್ಜ ಹಾಕುದು ನೋಡ್ತಿರು ಒಂಚೂರು ನಿನ್ಗೆ ಐತಿ ಮಾರಿ ಹಬ್ಬ. ಓಹೋ ಒಲಿ ಬಿಡು ಒಲಿ ಬಿಡು ಒಲಿ ಬಿಡು ಒಂದಷ್ಟು ನಿಂತೈತಿ ಕಾಟಕ್ಕೆ ಹೋಯ್ತೈತಿ. ನಿನ್ನೊಂದು ಸುಮ್ಕೆ ಬಿಡುದುಂಟೇನ. ನಿನಗೆ ಮಾರಿ ಹಬ್ಬನ ಕಾಣಿಸೋದು ತಡ್ಕ ಒಂಚೂರು. ಏನಮ್ಮ ಲಕ್ಷ್ಮಮ್ಮ ಮಾತ್ರ ಮ್ಯಾಗ ಅಲ್ಲಿಗೆ ಇರ್ಲಿ. ನಾನು ಏನು ಮಾಡೀನಿ ಬಿಟ್ಟಿನಿ ಅಂತ ನನ್ನ ಮ್ಯಾಗ ಐತಿ. ಇದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ, ಏನೂ ಇಲ್ಲ. ಸುಮ್ಕ ಕಡಿತಿರ್ಬೋದು. ಓಹೋ ನನ್ನ ಮೇಲೆ ರೇಕು ಅಂತ ನಾನು ಏನು ಮಾಡೀನಿ. ಇನ್ನೊಂದ್ಕಿತ ನನ್ನ ಬಗ್ಗೆ ಏನಾರು ಮಾತು ಕಿತಾಡಿ ಅಂದ್ರೆ ನೋಡು, ದೊಡ್ಡ ದೊಡ್ಡ ಜಗಳನ ತಂದಿಟ್ಬಿಡ್ತೀನಿ. ಇವನ್ನ ಪುರುಡೆ ಸ್ವಾಮಿ ಹಂಗಂತ ಕಾಣೆ ಇನ್ನ ಯಾಕ ಏನು ನನ್ನ ಜೊತೆ ಮಾತಾಡ್ಬೇಕು ಜಗಳ ಮಾಡ್ಬೇಕಂತ ಮಾಡಿ ಏನ. ನಾನು ಗೊತ್ತಲ್ಲ ಪುರುಡೆ ಸ್ವಾಮಿ ತಗ್ಗದೇ ಇಲ್ಲ. ನೀನ್ ತಗ್ಗಲ್ಲ ಅಂತ ಗೊತ್ತದ. ತಗ್ಗಿಸ್ತೀವಿ ಕುತ್ಕ. ಹೆಂಗ್ ತಗ್ಗಿಸ್ಬೇಕು ಬಗ್ಗಿಸ್ಬೇಕ ಅನ್ನೋದು ನಮಗೂ ಗೊತ್ತದ. ತಗ್ಗಿಸ್ತೀನಿ ಕುತ್ಕಳ. ಯಾಕೆ ಕುತ್ಕ. ಮಾತು ನೀನು ಒಬ್ಬನಿಗೆ ಎಲ್ಲ ಆಡಕ ಬರೋದು ನಮಗೂ ಗೊತ್ತೈತೆ ಆಡಕ. ನಿನ್ಗಿಂತ ಹತ್ರಷ್ಟು ಆಡ್ತೀವಿ ನಾವು. ತಡ್ಕ 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 ತಗ್ಗಿಸ್ತೀವಿ ಬಗ್ಗಿಸ್ತೀವಿ ತಡ್ಕ. ಯವ್ವ ನನ್ನ ಕಣ್ಣು ಕಾಣಿಸ್ತಿಲ್ಲ. ಬಾರಬ್ಬೆ ಹಾಸ್ಪಿಟ್ಲಿಗೆ ಹೋಗಮ್ಮ ಫಸ್ಟು. ಯವ್ವ ಇದು ಯಾವ್ದ ಬೇಕಾಗೆ ಇದು. ಯವ್ವ ಕಣ್ಣು ಹೋಯ್ತು ಬೇ. ನನ್ನ ಕಣ್ಣೇ ಕಾಣುವಲ್ದ. ಕಣ್ಣೆಲ್ಲ ಒಂಥರ ಆಗ್ಬಿಟ್ಟವೆ. ಬಾರಬ್ಬೆ ಯವ್ವ ಹೋಗ್ಬರಮ್ಮ ಹಾಸ್ಪಿಟ್ಲಿಗೆ. ಬಾರಬ್ಬೆ ಬಾ. ಸುಮ್ಕೆ ನಿಂತ್ಕಜ. ಇವ್ರಿಬ್ರು ಕಾಚಾರ ಬಿಡ್ಸ್ಬತ್ತೀನಿ. ಏನು ಆಗಕ್ಕಿಲ್ಲ, ಕರ್ಕೊಯ್ತೀನಿ ಸುಮ್ಕಿರು. ಎಲ್ಲದಕ್ಕೂ ಇವರೇ ಕಾರಣ ಅದರ. ಈ ಬುರುಡೆ ಸ್ವಾಮಿನಿಯೇ ಮಾಡ ಮಂತ್ರ ಮಾಡೋನು ನಮ್ಮೂರಾಗ. ಇನ್ನು ಯಾರು ಮಾಡೋರು. ಈ ವೈನಿಯೇ ಮಾಟ ಕುಟ್ಲ ಮಾಡೋನು. ಇವನನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಇವ ಹಿಂಗೆ ಐತಿ ಮಾರಿ ಹಬ್ಬ ಕಾಣಿಸ್ತೀನಿ. ಎಲ್ಲಿ ಕಾಣಿಸ್ಬೇಕಲ್ಲಿ ಕಾಣಿಸ್ತೀನಿ. ಏ ಈರಮ್ಮ ಫಸ್ಟ್ ಹೋಗಿ ಹಾಸ್ಪಿಟ್ಲ್ ಕರ್ಕೋಗು. ಏನು ಮಾರಮ್ಮ ಏನು ಎತ್ತ ಅಂತ ನಾನು ತಿಳ್ಕತ್ತೀನಿ. ನಮ್ಮ ಮೈಕ್ಳಿಗೆ ಯಾವಾಗ ಎಲ್ಲ ಗಾಳಿ ಹಿಡಿಸಿದವನು ಬುಟ್ಟಿದವನು ಮಾಡಿದವನು. ಈ ನನ್ನ ಮಗ ಬಲ್ ಒಳ್ಳೆಯವನಲ್ಲ. ನಂತ ದಂಡನೇ ಇಲ್ಲ. ಮಂತ್ರ ದಂಡ ಹೆಂಗ್ ಬಂದ್ಬಿಡುತ್ತೆ ಹೆಂಗ್ ಬಿಟ್ಬಿಡುತ್ತೆ ಅಂತಾರ. ಅದೊಂದು ದಂಡ ಎತ್ಕ ಮುರಿದಾಕುದ್ರ ಅವಾಗ ಬುದ್ಧಿ ಕಲಿತಾನೆ ಈ ಪೊಡ್ಡಿ ಮಗ. ಇಲ್ಲಾಂದ್ರೆ ಕಲ್ತಾನೆ ಇವನು. ಯವ್ವ ಯವ್ವ ಯವ್ವ. ಈ ಬುರುಡೆ ಸ್ವಾಮಿಯ ಬುರುಡೆಯಾಗೆಲ್ಲ ಇಲ್ದರು ಸರಿ ಕೂದ್ಲು. ಬುರುಡೆ ಕೂದಲಿಲ್ದರು ಅದಕ್ಕೆ ಇವನ ಬುರುಡೆ ಸ್ವಾಮಿ ಏನೋ ಸುಮ್ಮನಂದವೇನ. ತಲೆಯಾಗ ಇಷ್ಟುದ್ದ ಕೂದಲಿಲ್ಲ ಅಂದ್ರವ ಭಾರಿ ದಿಮಾಕೇನು ಕಮ್ಮಿ ಇಲ್ಲ ಇವ ಎಂದು. ಊಟಲ್ಲಿ ಅಡ್ಗಿಸ್ತೀನಿ ಇರಲ್ಲೇ ಬುರುಡೆ ಸ್ವಾಮಿ ನಿನ್ಗ. ಬಾಲೆ ಬಾ ಅಟ್ಟಿಗ ನಿನ್ನ ಹುಡಿಕ ಬಂದು ನಾನು ಎಲ್ಲ ಕೈಲಿ ಅನ್ಸ್ಕೋಬೇಕು. ಬಾ ಅಟ್ಟಿಗ ನಿನ್ ಕ್ರಾಚಾರ ಬಿಡ್ತೀನಿ. ಹೆಂಗ ಬೆಲ್ಟ್ ಅಂಡಲ್ಲಿ ಹೊಡಿತೀನಿ. ಬಾ ಇವತ್ತು ನಿನ್ನ ಕ್ರಾಚಾರ ಬಿಡ್ಸಿಲ್ಲ ಅಂದ್ರೆ ಕೇಳ್ಕ ತಲೆ ಮೇಲೆ ಕುಟ್ಟುದು. ಜಲ್ಜಿ ಬಾ. ಇದೇನಪ್ಪ ನಂಗಿಂತ ಪಾಡು ಬಂತು. ಸುಮ್ಕ ಇದ್ದಿದ್ರಾರು ಆಸೆ ಆಯ್ತಿತ್ತು. ಅಯ್ಯೋ ಆಗ ಅವಡನ್ನ ನನ್ನ ಮದುವೆ ಆಯ್ತಾನೆ ಅನ್ಕಂದು ಯಾವ ಏನು ಹಾಕೋದು ಬಿತ್ನ. ಇವು ನಾನು ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊತಾನೆ ಅನ್ಕಂದು ಇವನು. ಅಯ್ಯೋ ಭಗವಂತು, ಇಂಥ ಕುಟ್ಲ ಮಾಡೋರ ಮದುವೆ ಮಾಡ್ಕೊಂಡು ನನ್ನ ಜೀವನದಾಗ ಉದ್ಧಾರ ಆಯ್ತು ನಾವು. ನನಗೆ ಯಾಕಿಂತ ಪಾಡು ಬಂತಪ್ಪು. ಹೌದು ಕರೆ ಲಕ್ಷ್ಮಿ, ಇದರಿಂದ ಇರೋ ಮರ್ಮ ಕಂಡಿಡಿನೇ ಬೇಕು. ಇಲ್ಲಾಂದ್ರೆ ಅದದೇನ ಕಂಡಿಡಿಬೇಕು. ಪಾಪ ಈ ಜಲ್ಜವನ್ ನೋಡು. ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಏನು ಮಾಡೋಕ್ಕದ್ದು ಕಾಗೆ ಕಾಕ ಅನ್ನುತ್ತೆ. ಏನಾರು ಮಾಡಿ ಕಂಡಿಡಿನೇ ಬೇಕು. ಇಲ್ಲಾಂದ್ರೆ ಇವ್ರದ್ದು ಅಬ್ಬರ ಜೋರೇ ಐತೆ ತಕ. ಓ ಹಿಡಿದಂಗೆ ಬಿಟ್ಟನೇನ. ಹಿಡಿನಿಲ್ಲ ಅಂದ್ರೆ ಈ ಲಕ್ಷ್ಮಿ ಈ ಊರಾಗಿದ್ದದ್ದು ಏನು ಸಾರ್ಥಕ ಐತೆ ಹೇಳು. ನನ್ಗೆ ಹೊರೆ ಕೂದಲು ಗೊತ್ತಾವೆ ಅಂತ ಆಡ್ಕನಾಗಿತ್ತಾರಲ್ಲ, ಮುತ್ಕಿ ಅದೇ ಅಂತೇಳಿ ಅವ್ರ ಮುಂದೆ ಕಂಡಿಡಿತೀನಿ. ಈ ಲಕ್ಷ್ಮಿಗೆ ಮುತ್ಕಿ ಆದರೂ ಅಷ್ಟೇ ಸಾಯಿವಂಗಾದ್ರೂ ಅಷ್ಟೇ ಎಲ್ಲ ಕಂಡಿಡ್ದೆ ಸಾಯಿದ ಈಕಿ. ತಿಳ್ಕೊಂಬಿಡ್ರಿ ಅದನ್ನ. ಸರಿ ಏನ. ನಡೀರಿ ಓಮಂತ. ನಡೀರಿ ನೀವೇ. ನಮ್ಮ ಮಟ್ಟೆ ಮುಂದೆ ನಿಂತಿರೋರು, ಈರಮ್ಮನ ಮನೆ ಮುಂದೆ ನಿಂತಿರೋರು ನೀವೇ ಕಿಲ್ ನಿಂತ್ಕೊ ಮಾತಾಡಿರಿ. ನಾನು ಯಾಕೋನೆ ಓರಿ. ಇದರಿಂದ ಇರೋ ಮರ್ಮನ ಕಂಡಿಡಿಲಿಲ್ಲ ಅಂದ್ರೆ ಈ ಲಕ್ಷ್ಮಕ್ಕನ ಜಾತಿಗೆ ಅವಮಾನ. ಕಂಡಿಡಿತೀನಿ. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.